ನಮಸ್ತೆ ಎಲ್ಲರಿಗೂ. ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ. ಅಭಿಷ್ಟ ಭಾಗ 3. ಮನೆಯಲ್ಲಿ ಯುದ್ಧವೇ ನಡೆಯುತ್ತಿದ್ದರೂ ಇದ್ಯಾವುದರ ಪರಿವೇ ಇಲ್ಲದೆ ನಿದ್ರಿಸುತ್ತಿದ್ದರು ಜಲಜಮ್ಮನವರು. ಇತ್ತ ಕೋಣೆ ಸೇರಿದ ಮೂವರಿಗೂ ನೆನಪುಗಳು ದಾಳಿ ಮಾಡಿತ್ತು. ಬೆಚ್ಚನ ಮನೆಯಿರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಎಂದು ಹೇಳಿಲ್ಲವೇ ನಮ್ಮ ಸರ್ವಜ್ಞನವರು? ಹಾಗೆಯೇ ಇತ್ತು ರಾಯ್ಸ್ ಫ್ಯಾಮಿಲಿ. ಆದರೆ ವಿಧಿ ಅವರ ಬಾಳಲ್ಲಿ ಸಂಚು ಹೂಡಿತ್ತು. ಹಲೋ ಮಿಸ್ಟರ್ ರಾಯ್, ನಾನು ಹೇಳಿದ್ದೆ ನಿಮಗೆ ಸ್ವಲ್ಪನಾದರೂ ಪರಿಜ್ಞಾನ ಇದೆಯೇನ್ರಿ? ನಾನು ಮೊದಲೇ ಹೇಳಿದ್ದೆ ತಾನೇ ನಿಮಗೆ. ಲಕ್ಷ್ಮಿಯವರು ಮತ್ತೆ ಗರ್ಭಿಣಿಯಾದರೆ ಅವರ ಜೀವಕ್ಕೆ ಅಪಾಯ ಇದೆ ಅಂತ. ಮತ್ತೆ ಆಟ ಆಡ್ತಿದ್ದೀರಾ ನೀವೆಲ್ಲ ಎಂದು ಅಸಮಾಧಾನ ತೋರಿದ್ದರು ಡಾಕ್ಟರ್ ಪದ್ಮಿನಿ. ಇಲ್ಲ ಡಾಕ್ಟರ್, ಅದು ಏನ್ರಿ ಇದು? ಅದೇನು ನೇರವಾಗಿ ಹೇಳಿ. ಇರು ನಾರಾಯಣ, ನಾನು ಮಾತಾಡ್ತೀನಿ. ನೋಡಿ ಡಾಕ್ಟ್ರಮ್ಮ, ನಾನು ಜಲಜಮ್ಮ ಅಂತ, ನಾರಾಯಣನ ತಾಯಿ, ಅಂದರೆ ಲಕ್ಷ್ಮಿಯವರತ್ತೆ. ನನಗೆ ಇರೋದು ಇವನೊಬ್ಬನೇ ಮಗ. ಇವನಿಗೆ ಇರೋದು ಒಬ್ಬಳೇ ಮಗಳು ಡಾಕ್ಟ್ರೇ. ನಮಗೆ ಆ ದೇವರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಬೇಕಾದಷ್ಟು ಆಸ್ತಿ ಇದೆ. ನೀವೇ ಹೇಳಿ, ನನ್ನ ಮಗನ ನಂತರ ಆಸ್ತಿ ಎಲ್ಲ ಕಂಡವರ ಪಾಲಾಗಬೇಕೆ? ಅದಕ್ಕೆ ಒಂದು ಗಂಡು ಸಾಕು, ನಿಲ್ಲಿಸಿ ನಿಮ್ಮ ನಾನ್ಸೆನ್ಸ್ ಮಾತುಗಳನ್ನು. ಜಲಜಮ್ಮನವರು ಮಾತು ಪೂರ್ತಿ ಮಾಡುವ ಮುನ್ನ ಗುಡುಗಿದ್ದರು ಡಾಕ್ಟರ್ ಪದ್ಮಿನಿ. ಅಲ್ಲಿ ಏನು ನಡೀತಾ ಇದೆ ಎಂದು ತಿಳಿಯದೆ ಎಲ್ಲರನ್ನೂ ಪಿಳಿಪಿಳಿ ನೋಡುತ್ತಿದ್ದಳು 5 ವರ್ಷದ ಮಗು ಇಷ್ಟ. ಛೀ, ನಾಚಿಕೆ ಆಗಲ್ವ ನಿಮಗೆ? ನೀವು ಒಂದು ಹೆಣ್ಣಾಗಿ ಈ ಥರ ಎಲ್ಲ ಮಾತಾಡ್ತೀರಲ್ಲ. ಏನು ಹೇಳಿದ್ರಿ? ಬೇಕಾದಷ್ಟು ಆಸ್ತಿ ಇದೆ ಅಂತಲ್ವಾ? ಹೋಗಬೇಕಾದ್ರೆ ಆಸ್ತಿನ ಏನು ಹೊತ್ಕೊಂಡು ಹೋಗ್ತೀರಾ? ಹೆಣ್ಣು ಮಗುಗೆ ಕೊಡ್ರಿ ನಿಮ್ಮ ಆಸ್ತಿನ. ಯಾಕೆ? ಗಂಡಾದರೆ ನಿಮ್ಮ ಮಗ, ಹೆಣ್ಣಾದರೆ ಮಗಳಲ್ವಾ? ಅವಳು ನಿಮ್ಮನೆ ಮಗಳಲ್ವೇನ್ರಿ? ನಿಮ್ಮಂಥವ್ರನ್ನು ನೋಡೇ ಹೇಳಿರಬೇಕು, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಡಾಕ್ಟರ್, ಅದು ಹಾಗಲ್ಲ. ಇನ್ನೇಗಮ್ಮ? ಸರಿ, ನಿಮ್ಮ ಪಾಯಿಂಟ್ಗೆ ಬರ್ತೀನಿ. ಮೊದಲನೇದು ಹೆಣ್ಣು, ಅದಕ್ಕೆ ಗಂಡು ಮಗುಗೋಸ್ಕರ ಅಂತ ಹೇಳಿದ್ರಿ. ಇದು ಗಂಡೆ ಆಗುತ್ತೆ ಅಂತ ಹೇಗೆ ಹೇಳ್ತೀರಾ? ಅಕಸ್ಮಾತ್ ಇದು ಹೆಣ್ಣಾದರೆ ಏನು ಮಾಡ್ತೀರಾ? ಲಕ್ಷ್ಮಿಯವರಿಗೆ ಮೊದಲನೇ ಡೆಲಿವರಿನೇ ಕಷ್ಟ ಆಗಿ ಪಾಪ ಅವರು ಬದುಕುಳಿದಿದ್ದೇ ಹೆಚ್ಚು. ಆಗಲೇ ಹೇಳಿದ್ದೀನಿ ನಿಮಗೆಲ್ಲ 2ನೇ ಮಗು ಆಸೆ ಬಿಟ್ಬಿಡಿ ಅಂತ. ಆದರೂ ಆಸ್ತಿ, ಗಂಡು ಮಗು ಅಂತ ಬಂದಿದ್ದೀರಲ್ಲ, ನಿಮಗೆಲ್ಲ ಏನು ಹೇಳಬೇಕು? ಅವರ ಪ್ರಾಣಕ್ಕಿಂತ ನಿಮಗೆ ನಿಮ್ಮ ವ್ಯಾಮೋಹವೇ ಜಾಸ್ತಿ ಆಯಿತಾ? ಈಗ ಲಕ್ಷ್ಮಿ 3 ತಿಂಗಳ ಗರ್ಭಿಣಿ. ಈ ಸಲ ಏನಾದರೂ ಅವರಿಗೆ ಮಗು ಆದರೆ ಖಂಡಿತ ಅವರ ಪ್ರಾಣಕ್ಕೆ ಅಪಾಯ ಇದೆ. ನಾನು ಹೇಳುವಷ್ಟು ಹೇಳಿದ್ದೀನಿ, ಇನ್ನು ನೀವೇ ಡಿಸೈಡ್ ಮಾಡಿ ಎಂದು ಬೇಸರದಿಂದ ಕಣ್ಮುಚ್ಚಿ ಕುಳಿತರು ಡಾಕ್ಟರ್ ಪದ್ಮಿನಿ. ಡಾಕ್ಟರ್, 1 ನಿಮಿಷ ಎಂದು ರಾಯ್ ಅವರಮ್ಮನನ್ನು ಹೊರಗೆ ಕರೆದುಕೊಂಡು ಬಂದರು. ಅಮ್ಮ, ಅವಳ ಪ್ರಾಣಕ್ಕಿಂತ ಈಗ ನಮಗೆ ಮಗು ಮುಖ್ಯವೇನಮ್ಮ? ಪ್ಲೀಸ್ ಬೇಡಮ್ಮ, ನಮಗೆ ಒಬ್ಬಳೇ ಮಗಳು ಸಾಕು. ಅವಳನ್ನೇ ರಾಣಿ ಥರ ನೋಡ್ಕೊಳ್ಳೋಣ. ದಯವಿಟ್ಟು ಈ ಮಗು ತೆಗೆಸಿಬಿಡೋಣ ಅಮ್ಮ ಎಂದು ಕಣ್ಣೀರಾದರು ರಾಯ್. ಏನೋ ಹೇಳ್ತಿದೀಯ ನಾರಾಯಣ ನೀನು? ಮಗುನ ತೆಗೆಸಬೇಕು ಅಂತಾನಾ? ಶಾಂತಂ ಪಾಪಂ. ಇನ್ನೂ ಚಿಗುರದೇ ಇರೋ ಕೂಡಿನ ಚಿವುಟಬೇಕು ಅಂತೀಯಲ್ಲ, ನಿನಗೆ ಹೇಗೆ ಮನಸ್ಸು ಬಂತೋ? ಹಾಗೇನಾದರೂ ಮಗುನ ತೆಗೆಸಿದ್ರೆ ಆ ಪಾಪ ನಮ್ಮನ್ನು ಸುಮ್ಮನೆ ಬಿಡುತ್ತಾ? ವಂಶ ಪಾರಂಪರ್ಯವಾಗಿ ಅನುಭವಿಸಬೇಕಾಗುತ್ತದೆ ಎಂದರು ಜಲಜಮ್ಮ. ಸಾಕು ನಿಲ್ಸಮ್ಮ ನಿನ್ನ ಮಾತನ್ನು. ಇನ್ನು ಚಿಗುರದೇ ಇರೋ ಕುಡಿನ ಚಿವುಟಿದ್ರೆ ಪಾಪ ಬರುತ್ತೆ ಅಂತೀಯಲ್ಲ. ಇನ್ನು ಬೆಳೆದು ದೊಡ್ಡದಾಗಿರೋ ಮರನ ಕಡಿದ್ರೆ ಯಾವ ಪಾಪನೂ ಬರಲ್ವಾ? ಹೇಳಮ್ಮ, ನಮ್ಮ ನಿರ್ಧಾರದಿಂದ ಲಕ್ಷ್ಮಿ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ನನ್ನ ಜೀವ ಇರೋ ತನಕ ನನ್ನನ್ನು ಕ್ಷಮಿಸಿಕೊಳ್ಳಲ್ಲಮ್ಮ ಎಂದು ಮುಖ ಮುಚ್ಚಿ ಅಳುತ್ತಾ ಚೇರಿನ ಮೇಲೆ ದೊಪ್ಪೆಂದು ಕುಳಿತುಕೊಂಡರು ನಾರಾಯಣರಾಯರು. ಇವಾಗ ಅವರನ್ನು ಸಮಾಧಾನ ಮಾಡುವ ದಾರಿಯೇ ಕಾಣದಾಯಿತು ಜಲಜಮ್ಮನವರಿಗೆ. ಹೇಗಾದರೂ ಮಾಡಿ ಮಗು ತೆಗೆಸುವುದಕ್ಕೆ ಒಪ್ಪಿಗೆ ಕೊಡಬಾರದು, ಹಾಗೆ ಮಾಡಬೇಕಿತ್ತು ಜಲಜಮ್ಮನವರಿಗೆ. ಜಲಜಮ್ಮನವರೇನು ಕೆಟ್ಟವರಲ್ಲ. ಸೊಸೆಯನ್ನು ತುಂಬ ಪ್ರೀತಿಯಿಂದಲೇ ಕಾಣುತ್ತಿದ್ದರು. ಆದರೆ ಈ ಸಮಯದಲ್ಲಿ ಗಂಡು ಮಗುವಿನ ಮೇಲಿನ ವ್ಯಾಮೋಹ ಅವರನ್ನು ಕುರುಡರನ್ನಾಗಿ ಮಾಡಿತ್ತು. ನೋಡಪ್ಪ ನಾರಾಯಣ,
ನಾನು 2 ಮಕ್ಕಳನ್ನು ಹೆತ್ತಿದ್ದೇನೆ. ಆ ಕಾಲದಲ್ಲಿ ಆಸ್ಪತ್ರೆ ಎಲ್ಲ ಇರಲಿಲ್ಲ. ನನಗೆ ನೀನು ನಿಮ್ಮಕ್ಕ ಎಲ್ಲ ಮನೆಯಲ್ಲೇ ಹುಟ್ಟಿದ್ದು. ನಾವು ನಿಮ್ಮ ಥರ ಎಲ್ಲ ಹೆದರಿದ್ರೆ ಮಕ್ಕಳನ್ನು ಹಡಿಯೋಕ್ಕೆ ಆಗ್ತಿತ್ತ ಹೇಳು? ನೋಡು ನಾರಾಯಣ, ಏನು ಹೆದರ್ಕೋಬೇಡ. ನಾವು ನಂಬಿರೋ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಎಂದು ಹೇಳುತ್ತಿದ್ದರು ಜಲಜಮ್ಮನವರು. ಅಷ್ಟರಲ್ಲಿ ಅವರ ಕ್ಯಾಬಿನ್ನಿಂದ ಹೊರಗೆ ಬಂದ ಡಾಕ್ಟರ್, ನಾಳೆ ಲಕ್ಷ್ಮಿ ಅವರನ್ನು ಕರೆದುಕೊಂಡು ಬನ್ನಿ. ಆದರೆ ಇದರಲ್ಲಿ ಅವರ ಡಿಸಿಷನ್ನೇ ಫೈನಲ್ ಆಗಿರುತ್ತೆ. ಮೈಂಡ್ ಇಟ್ ಎಂದು ಮುಂದಿನ ಮಾತಿಗೆ ಅವಕಾಶ ಕೊಡದೆ ಹೊರನಡೆದರು. ತಮ್ಮ ನಿರ್ಧಾರವನ್ನು ಮಗನಿಗೆ ಒಪ್ಪಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದರು ಜಲಜಮ್ಮನವರು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಾರದೆ ದ್ವಂದ್ವದಲ್ಲಿ ಸಿಲುಕಿದ್ದರು ನಾರಾಯಣರಾಯ್. ಇತ್ತ ಗಂಡ ಮತ್ತು ಅತ್ತೆಯ ದಾರಿಯನ್ನೇ ಕಾಯುತ್ತಾ ಮನೆಯೆಲ್ಲ ಶತಪಥ ತಿರುಗುತ್ತಿದ್ದಳು ಲಕ್ಷ್ಮಿ. ಯಾಕಮ್ಮ ಲಕ್ಷ್ಮಿ, ಒಂದು ಕಡೆ ಕೂರಬಾರದೆ? ನಾನು ಆವಾಗಿನಿಂದ ನೋಡ್ತಾ ಇದ್ದೀನಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಒಳ್ಳೆ ಬೆಕ್ಕಿನ ಮರಿ ಥರ ಓಡಾಡ್ತಿದ್ದೀಯಲ್ಲಮ್ಮ. ಹೋದವರು ಬರ್ತಾರೆ, ಯಾಕಮ್ಮ ಇಷ್ಟೊಂದು ಚಡಪಡಿಸ್ತಿದೀಯಾ? ನಿಂದು ಇವಾಗ 1 ಜೀವ ಅಲ್ಲಮ್ಮ, 2 ಜೀವ. ಹೆಚ್ಚಿಗೆ ಆಯಾಸ ಮಾಡ್ಕೋಬೇಡ, ಕೂತ್ಕೋ ಕಂದ ಎಂದು ಸೋಫಾ ಮೇಲೆ ಪೇಪರ್ ಓದುತ್ತಾ ಕುಳಿತಿದ್ದ ವೆಂಕಟಸುಬ್ಬರಾಯರು ಪ್ರೀತಿಯಿಂದ ಗದರಿದ್ದರು ಸೊಸೆಗೆ. ಹೂ ಮಾವಯ್ಯ, ಸರಿ ಎಂದು ತನ್ನ ತಲೆಗೆ ಮೆಲ್ಲಗೆ ಹೊಡೆದುಕೊಂಡು, ಅಯ್ಯೋ ಮಾವಯ್ಯನವರಿಗೆ ಗೊತ್ತಾಗೋಯ್ತು ಎಂದು ನಾಲಿಗೆ ಕಚ್ಚಿಕೊಂಡು ರೂಮ್ ಸೇರಿದ್ದಳು ಲಕ್ಷ್ಮಿ. ಇಲ್ಲಿಗೆ ಇವತ್ತಿನ ಓದು ನಿಲ್ಲಿಸಿರ್ತೀನಿ. ಮುಂದುವರಿಯುತ್ತದೆ. ಧನ್ಯವಾದಗಳು.